ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಘು ಎಂಬಾತನನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕರೆತಂದಿದ್ದೆ ಈ ರಘು ಅನ್ನೋದು ಗೊತ್ತಾಗ್ತಾ ಇದೆ. ದರ್ಶನ್ ಸೂಚನೆಯ ಮೇರೆಗೆ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬಂದಿದ್ದಾನೆ ಈತ. ಚಿತ್ರದುರ್ಗದ ದರ್ಶನ್ ತೂಗುದೀಪ್ ಸೇನಾ ಸಂಘದ ಅಧ್ಯಕ್ಷ ಈ ರಘು. ಪ್ರಕರಣ ಸಂಬಂಧ ರಘುವನ್ನ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಲಿಫ್ಟ್ ಮಾಡಿರೋದು, ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬೆಂಗಳೂರಿಗೆ ಕರೆತಂದಿರೋದು ಈ ರಘು. ಫೋಟೋ ನೋಡ್ತಾ ಇದ್ದೀರಿ, ಈತನೇ, ಇದೇ ವ್ಯಕ್ತಿ. ಚಿತ್ರದುರ್ಗದಲ್ಲಿ ದರ್ಶನ್ ಅಭಿಮಾನಿ ಸಂಘ ಅಂತ ಮಾಡ್ಕೊಂಡು ಓಡಾಡ್ತಾ ಇದ್ದಂಥ ವ್ಯಕ್ತಿ. ಈತನಿಗೆ ಫೋನ್ ಮಾಡ್ತಾರೆ. ಅಂದ್ರೆ ಈ ರೇಣುಕಾಸ್ವಾಮಿ ಚಿತ್ರದುರ್ಗದವನು ಅಂತ ಗೊತ್ತಾದ ತಕ್ಷಣ ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ ದರ್ಶನ್ ಖುದ್ದು ಫೋನ್ ಮಾಡ್ತಾರೆ. ಆತನನ್ನು ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಈ ರಘು ಅಣ್ಣ ಹೇಳಿದ್ರು ಅಂತ ಅದನ್ನು ಶಿರಸಾವಹಿಸಿ ಪಾಲಿಸಿ ಆ ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದಿದ್ದಾನೆ ಬೆಂಗಳೂರಿಗೆ. ಕೊಲ್ಲೋದಕ್ಕೆ ಕರ್ಕೊಂಡು ಬಂದಿರೋದು. ಐ ರಿಪೀಟ್, ಕೊಲ್ಲೋದಕ್ಕೆ ಕರ್ಕೊಂಡು ಬಂದಿರೋದು ಈ ರಘು. ಆತನನ್ನು ಕರ್ಕೊಂಡು ಬಂದು ಇಲ್ಲಿ ಕೂಡಿ ಹಾಕಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಸದ್ಯ ಈ ರಘುವನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಒಬ್ಬ ಸೆಲೆಬ್ರಿಟಿಯ ಅಭಿಮಾನಿ ಸಂಘವನ್ನ ಮಾಡಿ ಕೊಲೆ ಮಾಡೋ ಕೆಲಸಕ್ಕೆ ಗುತ್ತಿಗೆ ಪಡ್ಕೊಂಡಿರೋದು ಈತನಿಗೆ ಸೂಚನೆ ದರ್ಶನ್ ಅವರದು. ಕರ್ಕೊಂಡು ಬಾಪ ಆತನನ್ನ. ಈತ ಈ ಪವಿತ್ರ ಗೌಡನಿಗೆ ಮೆಸೇಜ್ ಮಾಡಿ ಟಾರ್ಚರ್ ಕೊಡ್ತಿದ್ದಾನೆ. ಪ್ರಶ್ನೆ ಇಷ್ಟೇ, ಸಿಂಪಲ್ ಆಗಿ ಮುಗಿಯುವಂಥ ವಿಚಾರಗಳಿದ್ದಾವೆ. ಆಯಿತು, ಅಪರಿಚಿತ ವ್ಯಕ್ತಿ, ಅಪರಿಚಿತ ಮಹಿಳೆ, ಆಕೆಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ ಒಬ್ಬ ವ್ಯಕ್ತಿ, ಕೆಟ್ಟದಾಗಿ ಕಮೆಂಟ್ ಹಾಕದ, ತೀರಾ ತಪ್ಪದು. ಅದನ್ನು ಯಾರೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಆ ಮಹಿಳೆಯ ಘನತೆಗೆ ಧಕ್ಕೆಯಾಗೋ ರೀತಿಯಲ್ಲಿ ಕಮೆಂಟ್ ಮಾಡಿದರೆ, ಮೆಸೇಜ್ ಮಾಡಿದರೆ ಅದನ್ನು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಕಾನೂನಿನ ದಾರಿಗಳಿದ್ದಾವೆ. ಒಬ್ಬ ಸೆಲೆಬ್ರಿಟಿಯಾಗಿ ದರ್ಶನಿಗೆ ಅದರ ಅರಿವಿದೆ. ಏನು ಮಾಡಬಹುದು? ಕಂಪ್ಲೇಂಟ್ ಕೊಡಿಸ್ಬೋದು ಪವಿತ್ರ ಗೌಡ ಅವರಿಂದ. ಸೊ ಇಷ್ಟನ್ನು ಮಾಡೋದಕ್ಕಾಗದೆ ಕರ್ಕೊಂಡು ಬಂದು ಹೊಡಿತಾರೆ ಅಂತಂದ್ರೆ ಏನು ಸರ್ವಾಧಿಕಾರನ? ಏನು ಪಾಳೆಗಾರರ ಇವರೆಲ್ಲ? ನಾವು ಏನು ಮಾಡಿದ್ರು ನಡೆಯುತ್ತೆ ಅನ್ನುವಂಥ ಮನಸ್ಥಿತಿನ? ಯಾರೋ ಒಬ್ಬ ಬಡಪಾಯಿ, ಆತನು ದರ್ಶನ್ ಅಭಿಮಾನಿ ಅಂತೆ. ಅವರ ಮನೆಯವರೆಲ್ಲ ಹೇಳ್ತಾ ಇದ್ರು, ನನ್ನ ಮಗನೂ ಕೂಡ ದರ್ಶನ್ ಅಭಿಮಾನಿ ಅಂತ. ಕರ್ಕೊಂಡು ಬಂದು ಹೊಡಿತಾರೆ ಅಂತಂದ್ರೆ, ಹೊಡೆದು ತುಳಿದು ಕೊಂದು ಹಾಕ್ತಾರೆ ಅಂತಂದ್ರೆ ಏನರ್ಥ? ಸೊ ಸದ್ಯ ದರ್ಶನನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಪ್ರಶ್ನೆ ಇರೋದಿಷ್ಟೇ, ಆ ಶೆಡ್ಡಿಗೆ ದರ್ಶನ್ನೂ ಹೋಗಿದ್ರ? ಒಂದು, ಹೋದವರು ಆತನ ಮೇಲೆ ಹಲ್ಲೆ ಮಾಡಿದ್ರ? ಅಂದ್ರೆ ಮೃತಪಟ್ಟಿರುವಂಥ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿ ಹೊಡೆದು ಬಡಿದು ಇಂಥದ್ದನ್ನು ಮಾಡಿದ್ದಾರ? ದರ್ಶನ್ ಸೂಚನೆಯ ಮೇರೆಯೇ ಇದಾಗಿದೆ ಅಂತಂದ್ರೆ ಈ ಕೇಸಲ್ಲಿ ದರ್ಶನ್ A1 ಆಗಲೇಬೇಕು. A1 ಆಗೇ ಆಗ್ತಾರೆ. ದರ್ಶನ್ ಹೇಳಿ ಈ ಹಲ್ಲೆಯಾಗಿದೆ, ಈ ಕೊಲೆಯಾಗಿದೆ ಅಂತಂದ್ರೆ A1 ದರ್ಶನ್ನೇ ಆಗಬೇಕು ನಿಯಮದ ಪ್ರಕಾರ, ಕಾನೂನಿನ ಪ್ರಕಾರ. ಬಿಕಾಸ್ ಸೂತ್ರಧಾರಿ ಇವರಾಗ್ತಾರೆ ಈ ಕೇಸ್ನಲ್ಲಿ. ಆಗ ಗೊತ್ತಿಲ್ಲ ಏನಾಗಿದೆ ಈ ಕೇಸ್ನಲ್ಲಿ ಅಂತ. ಸದ್ಯದ ಮಾಹಿತಿ ಪ್ರಕಾರ ದರ್ಶನ್ ಸೂಚನೆಯ ಮೇರೆಗೆ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರ್ಕೊಂಡು ಬರಲಾಗಿತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತಾ ನೇರ ಸಂಪರ್ಕದಲ್ಲಿ. ಅಂಕಿತಾ, ರಘು ಎಂಬಾತನ ಫೋಟೋವನ್ನು ಗಮನಿಸ್ತಾ ಇದ್ದೀವಿ. ಹೇಳ್ಕೊಳ್ಳೋದಕ್ಕೆ ಈತ ಏನೋ ದರ್ಶನ್ ಅಭಿಮಾನಿ ಸಂಘ ಅಂತ ಮಾಡ್ತಾ ಇದ್ದಂತೆ ಚಿತ್ರದುರ್ಗದಲ್ಲಿ. ಸದ್ಯ ಈತನು ಲಾಕ್ ಆಗಿದ್ದಾನೆ, ಈತನು ಅರೆಸ್ಟ್ ಆಗಿದ್ದಾನೆ. ಈತನ ಪಾತ್ರ ಏನೇನಿದೆ ಈ ಕೇಸಲ್ಲಿ? ರಕ್ಷತ್, ಯಾವಾಗ ಪವಿತ್ರ ಗೌಡಗೆ ಅಶ್ಲೀಲವಾಗಿ ರೇಣುಕಾಸ್ವಾಮಿ ಮೆಸೇಜ್ ಮಾಡ್ತಾನೆ ಅಂತ ಗೊತ್ತಾಯ್ತು, ಆ ಸಂದರ್ಭದಲ್ಲಿ ಪವಿತ್ರ ಗೌಡ ದರ್ಶನ್ ಅವರಿಗೆ ಈ ವಿಚಾರವನ್ನ ತಿಳಿಸ್ತಾರೆ. ಆದ್ರೆ ಆರೋಪಿಯನ್ನ ಕರೆತರಬೇಕು ಅಂತ ಹೇಳಿ ಒಂದಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂತಾರೆ. ಅಂದ್ರೆ ಒಂದು ಫೇಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಅದ್ರ ಮೂಲಕ ರೇಣುಕಾಸ್ವಾಮಿಯನ್ನ ಕರೆಸ್ಕೊಳ್ಳೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾರೆ. ಅದು ವರ್ಕೌಟ್ ಆಗೋದಿಲ್ಲ. ಅದಾದ ಬಳಿಕ ರಘು ಎಂಬಾತ, ಅಂದ್ರೆ ರಘು ದರ್ಶನ್ ಅಂತ ಆತ ಹೆಸರನ್ನ ಇಟ್ಕೊಂಡಿದ್ದಾನೆ. ದರ್ಶನ್ ತೂಗುದೀಪ ಅವರ ಚಿತ್ರದುರ್ಗದ ಅಭಿಮಾನಿಗಳ ಸಂಘ ಏನಿದೆ ಅದರ ಒಂದು ಜಿಲ್ಲಾಧ್ಯಕ್ಷನಾಗಿ ಆತ ಕೆಲಸವನ್ನ ಕೂಡ ಮಾಡ್ತಾ ಇರ್ತಾನೆ. ಆತನ ಮುಖಾಂತರ, ಅಂದ್ರೆ ಆತನನ್ನ ಸಂಪರ್ಕಿಸಿ ಆತನೇ ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದು ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಕರ್ಕೊಂಡು ಬಂದಾದ ಬಳಿಕ ವಿನಯ್ ಎಂಬವರಿಗೆ ಸೇರಿರುವಂತಹ ಶೆಡ್ ನಲ್ಲಿ ಏಕಾಏಕಿ ರೇಣುಕಾಸ್ವಾಮಿ ಮೇಲೆ ದರ್ಶನ್ ಜೊತೆಗೆ ಅವರ ಸಹಚರರೇನಿದ್ದಾರೆ, ಬೌನ್ಸರ್ಸ್ ಅಂತ ಏನು ಹೇಳಲಾಗ್ತಾ ಇದೆ, ಅವರು ಹಲ್ಲೆಯನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರಿಗೂ ಕೂಡ ಮಾಹಿತಿ ಸಿಗ್ತಾ ಇರುವಂತದ್ದು. ಇನ್ನು ರಘು ದರ್ಶನ್ಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಏನಿದ್ದಾರೆ ತೀರಾ ಆಪ್ತರಾಗಿದ್ರು. ಜೊತೆಗೆ ರಘು ಅವರ ಮಗಳ ಬರ್ತ್ಡೇ ಫಂಕ್ಷನ್ಗೂ ಕೂಡ ದರ್ಶನ್ ಅವರು ಹೋಗಿದ್ರು ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ಫೋಟೋಸ್ಗಳು ಕೂಡ ವೈರಲ್ ಆಗ್ತಾ ಇರುವಂತದ್ದು. ಅಂದ್ರೆ ಆ ಮಗು ಬರ್ಡೇಗೆ ದರ್ಶನ್ ಆಗಮಿಸಿರುವಂತಹ ಫೋಟೋ ಕೂಡ ವೈರಲ್ ಆಗ್ತಾ ಇದೆ. ಸುಮಾರು
10 ಜನ ಈ ಒಂದು ಕೇಸ್ ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಕೂಡ ಮಾಹಿತಿಯನ್ನ ನೀಡಿದ್ರು. ಹಾಗಾಗಿ ಈ 10 ಜನರ ಪಾತ್ರ ಏನು ಈ ಪ್ರಕರಣದಲ್ಲಿ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಆಯಾಮದಲ್ಲಿ ಅಂದ್ರೆ ಯಾವಾಗ ಆತನನ್ನ ಕರ್ಕೊಂಡ್ ಬರಲಾಗಿತ್ತು, ಕಿಡ್ನಾಪ್ ಮಾಡಿದ್ದು ಯಾವಾಗ, ಎಷ್ಟು ಜನ ಇದ್ರು, ಯಾವ ಗಾಡಿಯಲ್ಲಿ, ಹೀಗೆ ಬೇರೆ ಬೇರೆ ಆಯಾಮದಲ್ಲಿ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಕೇಸ್ ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರನ್ನ ಕೂಡ ಪೊಲೀಸರು ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಎಲ್ಲಿ ಹಲ್ಲೆ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆ ಶೆಡ್ಗೆ ಕರೆತಂದವರು ಯಾರು, ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಆ ಜಾಗದಲ್ಲಿ ಯಾರೆಲ್ಲ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ರಘು ದರ್ಶನ್ ಏನಿದ್ದಾನೆ ಆತನನ್ನ ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಆತ ಚಿತ್ರದುರ್ಗಕ್ಕೆ ಯಾವಾಗ ಹೋಗಿದ್ದ, ಎಲ್ಲಿಂದ ಆತ ಕರ್ಕೊಂಡು ಬಂದಿದ್ದ, ಈ ಬಗ್ಗೆ ಫ್ಯಾಮಿಲಿ ಅವರಿಗೆ ಏನಾದ್ರೂ ವಿಚಾರ ಗೊತ್ತಿತ್ತ, ಅಂದ್ರೆ ಆತ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಏನಾದ್ರೂ ಫ್ಯಾಮಿಲಿ ಜೊತೆ ಫೋನ್ ನಲ್ಲಿ ಮಾತನಾಡಿದ್ನ, ಈ ಎಲ್ಲ ಆಯಾಮದಲ್ಲೂ ಕೂಡ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಕ್ಷತ್, ಥ್ಯಾಂಕ್ ಯು ಅಂಕಿತಾ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.